ಸ್ನೇಹಿತರೆ, ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳ ಬಗ್ಗೆ ತಿಳಿಯೋಣ ಬನ್ನಿ. ಕರ್ನಾಟಕದಲ್ಲಿ ಒಟ್ಟು 37 ವನ್ಯಜೀವಿ ಧಾಮಗಳು ಇವೆ. ಅದರ ಪಟ್ಟಿ ಇಲ್ಲಿದೆ. 2025-26ರ ಹುಲಿಗಣತಿ ವರದಿಯ ಪ್ರಕಾರ ಕರ್ನಾಟಕವು ಅಧಿಕೃತ 37 ವನ್ಯಜೀವಿ ಧಾಮಗಳನ್ನು ಹೊಂದಿದೆ. ಇವು ಪಶ್ಚಿಮ ಘಟ್ಟಗಳ ಹಸಿರು ಕಾಡುಗಳಿಂದ ಹಿಡಿದು ದಕ್ಕನ್ ಪ್ರಸ್ಥಭೂಮಿಯ ಒಣ ಕಾಡುಗಳವರೆಗೆ ಹರಡಿಕೊಂಡಿವೆ. ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳ ಪಟ್ಟಿ ಈ ರೀತಿ ಇದೆ. ಮೊದಲನೇದು ಆದಿಚುಂಚನಗಿರಿ ನವಿಲು ಧಾಮ, ಮಂಡ್ಯ. ಎರಡನೇದು ಅರಬಿತಿಟ್ಟು ಜಿಲ್ಲೆ, ಮೈಸೂರು. ಮೂರನೇದು ಅತ್ತಿವೇರಿ ಪಕ್ಷಿಧಾಮ, ಉತ್ತರ ಕನ್ನಡದಲ್ಲಿದೆ. ನಾಲ್ಕನೇದು ಭದ್ರಾ ವನ್ಯಜೀವಿ ಧಾಮ, ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗದಲ್ಲಿದೆ. ಐದನೇದು ಭೀಮಗಡ, ಇದು ಬೆಳಗಾವಿಯಲ್ಲಿದೆ. ಆರನೇದು ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ, BRT ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ, ಚಾಮರಾಜನಗರದಲ್ಲಿದೆ. ಏಳನೇದು ಬ್ರಹ್ಮಗಿರಿ ವನ್ಯಜೀವಿ ಧಾಮ, ಕೊಡಗು ಜಿಲ್ಲೆಯಲ್ಲಿದೆ. ಎಂಟನೇದು ಬುಕ್ಕಾಪಟ್ಟಣ ಚಿಂಕಾರ, ಈ ವನ್ಯಜೀವಿ ಧಾಮ ತುಮಕೂರಿನಲ್ಲಿದೆ. ಬುಕ್ಕಾಪಟ್ಟಣ ತುಮಕೂರಿನಲ್ಲಿದೆ. ಒಂಬತ್ತನೇದು ಕಾವೇರಿ ವನ್ಯಜೀವಿ ಧಾಮ, ಮಂಡ್ಯ, ರಾಮನಗರ, ಚಾಮರಾಜನಗರ, ಈ 3 ಜಿಲ್ಲೆಯಲ್ಲಿ ಹರಡಿಕೊಂಡಿದೆ. ಇದು ಕಾವೇರಿ ವನ್ಯಜೀವಿ ಧಾಮ, ಮಂಡ್ಯ, ರಾಮನಗರ, ಚಾಮರಾಜನಗರ. 10ನೇದು ಚಿಂಚೋಳಿ ವನ್ಯಜೀವಿ ಧಾಮ, ಕಲಬುರಗಿಯಲ್ಲಿದೆ. 11ನೇದು ದಾಂಡೇಲಿ ವನ್ಯಜೀವಿ ಧಾಮ, ಉತ್ತರ ಕನ್ನಡದಲ್ಲಿದೆ. 12 ದರೋಜಿ ಕರಡಿಧಾಮ, ಬಳ್ಳಾರಿ ಅಥವಾ ವಿಜಯನಗರದಲ್ಲಿದೆ. ಬಳ್ಳಾರಿ ಮತ್ತು ವಿಜಯನಗರದಲ್ಲಿದೆ. 13ನೇದು ಘಟಪ್ರಭಾ ಪಕ್ಷಿಧಾಮ, ಬೆಳಗಾವಿಯಲ್ಲಿದೆ. 14 ಗುಡುಬಿ ಪಕ್ಷಿಧಾಮ, ಶಿವಮೊಗ್ಗ ಜಿಲ್ಲೆಯಲ್ಲಿದೆ. 15 ಗುಡೇಕೋಟಿ ಕರಡಿಧಾಮ, ಇದು ಬಳ್ಳಾರಿಯಲ್ಲಿದೆ. 16 ಜೋಗಿಮಟ್ಟಿ ವನ್ಯಜೀವಿ ಧಾಮ, ಚಿತ್ರದುರ್ಗದಲ್ಲಿದೆ. 17 ಕಪ್ಪತ್ತಗುಡ್ಡ ವನ್ಯಜೀವಿ ಧಾಮ, ಗದಗದಲ್ಲಿದೆ. 18 ಕಮಲಶಿಲೆ ವನ್ಯಜೀವಿ ಧಾಮ, ಉಡುಪಿಯಲ್ಲಿದೆ. 19 ಮಲೆಮಹದೇಶ್ವರ MM ಹಿಲ್ಸ್, ಮಲೆಮಹದೇಶ್ವರ, ಇದಕ್ಕೆ MM ಹಿಲ್ಸ್ ಅಂತಾರೆ, ಇದು ಚಾಮರಾಜನಗರ ಜಿಲ್ಲೆಯಲ್ಲಿದೆ. 20ನೇದು ಮೇಲುಕೋಟೆ ದೇವಾಲಯ ವನ್ಯಜೀವಿ ಧಾಮ, ಮೇಲುಕೋಟೆ ದೇವಾಲಯ ವನ್ಯಜೀವಿ ಧಾಮ, ಇದು ಮಂಡ್ಯದಲ್ಲಿದೆ. 21 ಮೂಕಾಂಬಿಕಾ ವನ್ಯಜೀವಿ ಧಾಮ, ಉಡುಪಿಯಲ್ಲಿದೆ. ಮೂಕಾಂಬಿಕಾ ವನ್ಯಜೀವಿ ಧಾಮ ಉಡುಪಿಯಲ್ಲಿದೆ. 22 ಮುಂಡಿಗೆಕೆರೆ ವನ್ಯಜೀವಿ ಧಾಮ, ಮುಂಡಿಗೆಕೆರೆ ವನ್ಯಜೀವಿ ಧಾಮ, ಇದು ಹಾವೇರಿಯಲ್ಲಿದೆ. 23 ನೂಗು ವನ್ಯಜೀವಿ ಧಾಮ, ಮೈಸೂರು ಜಿಲ್ಲೆಯಲ್ಲಿದೆ. 24 ಪುಷ್ಪಗಿರಿ ವನ್ಯಜೀವಿ ಧಾಮ, ಕೊಡಗು ಜಿಲ್ಲೆಯಲ್ಲಿದೆ. 25 ರಾಮದೇವರ ಬೆಟ್ಟ ವನ್ಯಜೀವಿ ಧಾಮ, ಇದು ಗಿಡುಗಕ್ಕೆ ಪ್ರಸಿದ್ಧವಾದ ವನ್ಯಜೀವಿ ಧಾಮ, ರಾಮದೇವರ ಬೆಟ್ಟ, ರಾಮನಗರ ಜಿಲ್ಲೆಯಲ್ಲಿದೆ. ರಾಮದೇವರ ಬೆಟ್ಟ ರಾಮನಗರ ಜಿಲ್ಲೆಯಲ್ಲಿದೆ. 26 ರಾಣೆಬೆನ್ನೂರು ಕೃಷ್ಣಮೃಗ ವನ್ಯಜೀವಿ ಧಾಮ, ಹಾವೇರಿಯಲ್ಲಿದೆ. ರಾಣೆಬೆನ್ನೂರು ಕೃಷ್ಣಮೃಗ ವನ್ಯಜೀವಿ ಧಾಮ, ಹಾವೇರಿ ಜಿಲ್ಲೆಯಲ್ಲಿದೆ. 28 ರಂಗಯ್ಯನದುರ್ಗ 4 ಕೊಂಬಿನ ಜಿಂಕೆ, ಇಲ್ಲಿ ಕಂಡುಬರ್ತವೆ. ರಂಗಯ್ಯನದುರ್ಗ ಈ ವನ್ಯಜೀವಿ ಧಾಮವು ದಾವಣಗೆರೆಯಲ್ಲಿದೆ. 29 ಶರಾವತಿ ಕಣಿವೆ ವನ್ಯಜೀವಿ ಧಾಮ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. 30 ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. 31 ಸೋಮೇಶ್ವರ ವನ್ಯಜೀವಿ ಧಾಮ, ಉಡುಪಿ ಜಿಲ್ಲೆಯಲ್ಲಿದೆ. ಸೋಮೇಶ್ವರ ವನ್ಯಜೀವಿ ಧಾಮ, ಇದು ಉಡುಪಿ ಜಿಲ್ಲೆಯಲ್ಲಿದೆ. ತಲಕಾವೇರಿ ವನ್ಯಜೀವಿ ಧಾಮ 32 ತಲಕಾವೇರಿ ವನ್ಯಜೀವಿ ಧಾಮ, ಇದು ಕೊಡಗು ಜಿಲ್ಲೆಯಲ್ಲಿದೆ. 33 ತಿಮ್ಲಾಪುರ ವನ್ಯಜೀವಿ ಧಾಮ, ಇದು ತುಮಕೂರು ಜಿಲ್ಲೆಯಲ್ಲಿದೆ. 34 ಎಡಹಳ್ಳಿ ಚಿಂಕಾರ ವನ್ಯಜೀವಿ ಧಾಮ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. 35 ಶರಾವತಿ ಕಣಿವೆ LBC, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. 36 ಸೌಟರ್ಸ್ ಕರಡಿಧಾಮ, ಅರಸೀಕೆರೆ, ಹಾಸನ ಜಿಲ್ಲೆಯಲ್ಲಿದೆ. 36 ಸೌಟರ್ಸ್ ಕರಡಿಧಾಮ, ಅರಸೀಕೆರೆ, ಹಾಸನದಲ್ಲಿದೆ. 37 ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ವನ್ಯಜೀವಿ ಧಾಮ, ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಸ್ನೇಹಿತರೆ, ಇಷ್ಟು 37 ವನ್ಯಜೀವಿ ಧಾಮಗಳು ಇಲ್ಲಿವರೆಗೂ ಕರ್ನಾಟಕದಲ್ಲಿವೆ. ಇವು ಅಲ್ಲಲ್ಲಿರುವ ಪ್ರಾಣಿಗಳಿಗೆ, ಅಲ್ಲಿ ಕಂಡುಬರತಕ್ಕಂಥ
ಮರಗಳು ಹಾಗೂ ಔಷಧೀಯ ಸಸ್ಯಗಳು ಕಂಡುಬರುತ್ತವೆ. ಇವನ್ನು 37 ವನ್ಯಜೀವಿ ಧಾಮಗಳಿವೆ. ಇದರಲ್ಲಿ ಪ್ರಮುಖ ಅಂಶಗಳು ನೋಡೋಣ ಸ್ನೇಹಿತರೆ. ಪ್ರಮುಖ ಅಂಶಗಳು ಏನಿವೆ ಅಂದರೆ, ಅತಿ ದೊಡ್ಡ ಧಾಮ ಕಾವೇರಿ ವನ್ಯಜೀವಿ ಧಾಮವು ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವ ಧಾಮಗಳಲ್ಲಿ ಒಂದಾಗಿದೆ. ಅತಿ ದೊಡ್ಡ ಧಾಮ ಯಾವುದು? ಕಾವೇರಿ ವನ್ಯಜೀವಿ ಧಾಮ. ಅತಿ ಹೆಚ್ಚು ವಿಸ್ತೀರ್ಣವನ್ನು ಹೊಂದಿರುವ ಧಾಮಗಳು ಒಂದಾಗಿದೆ. ವಿಶೇಷ ಧಾಮ ಭಾರತದ ಮೊದಲ ಗಿಡುಗ ಸಂರಕ್ಷಣಾ ಧಾಮದ ರಾಮದೇವ್ರ ಬೆಟ್ಟ ಮತ್ತು ಏಷ್ಯಾದಲ್ಲೇ ಪ್ರಸಿದ್ಧವಾದ ದರೋಜಿ ಕರಡಿಧಾಮ ಇವು ಕರ್ನಾಟಕದಲ್ಲಿವೆ. ಈ ಎಲ್ಲ ಪ್ರದೇಶಗಳನ್ನು ವನ್ಯಜೀವಿ ಸಂರಕ್ಷಣೆಗಾಗಿ ಕರ್ನಾಟಕ ಅರಣ್ಯ ಇಲಾಖೆ ನಿರ್ವಹಿಸುತ್ತದೆ. ಈ ಎಲ್ಲ ಪ್ರದೇಶಗಳ ವನ್ಯಜೀವಿ ಸಂರಕ್ಷಣೆಗಾಗಿ ಕರ್ನಾಟಕ ಅರಣ್ಯ ಇಲಾಖೆಯು ನಿರ್ವಹಿಸುತ್ತದೆ.